ನಮಸ್ಕಾರ ಬ್ರೋ, ವೆಲ್ಕಮ್ ಬ್ಯಾಕ್ ಟು ವಾಹನ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತೋರಿಸಿರೋ ಗಾಡಿ ಬಂದು ಟಾಟಾ ಇಂಟ್ರಾ V50 ಗೋಲ್ಡ್ ಅಂತ. ಈ ಗೋಲ್ಡಲ್ಲಿ VX ಮಾಡಲಲ್ಲಿ ಏನೇನು ವಿಶೇಷ ಅಂದರೆ, VX ಮಾಡಲ್ ತೊಗೊಂಡ್ರೆ ನಿಮಗೆ AC ಸಿಗುತ್ತೆ, AC ಜೊತೆಗೆ ಬಾಡಿ ಕಲರ್ ಬಂಪರ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಕ್ಯಾಬಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಸಹ ನಿಮಗೆ ಫ್ರೀಯಾಗಿ ಬರುತ್ತೆ. ಇದರಲ್ಲಿ ಏನೆಲ್ಲ ಇನ್ನೂ ವಿಶೇಷ ಅಂತಂದರೆ, ಹೈಡ್ರಾಲಿಕ್ ಪವರ್ ಅಸಿಸ್ಟೆಡ್ ಸ್ಟೀರಿಂಗ್ ಸಿಗುತ್ತೆ. ಇನ್ನು ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ 1.5 ಲೀಟರ್ 4 ಸಿಲಿಂಡರ್ನ ಕಾಮನ್ ರೈಲ್ ಟರ್ಬೋ ಇಂಟರ್ಕೂಲ್ ಡೀಸೆಲ್ ಇಂಜಿನ್ ಸಿಗುತ್ತೆ ನಿಮಗೆ. ಇದರ CC ಬಂದು 1497 CC ಇದೆ. ಹಾರ್ಸ್ ಪವರ್ ಬಂದು 80 ಬರುತ್ತೆ. ಅದೇ ಥರ ನಿಮಗೆ ಟಾರ್ಕ್ ಬಂದು 220 Nm ಟಾರ್ಕ್ ಬರುತ್ತೆ. ಈ ಗಾಡಿಯ TCR ಬಂದು ಬರೀ 6.05 ಮೀಟರ್ಸ್ ಮಾತ್ರ. ಯಾಕಂದರೆ ಇದ್ರ ವೀಲ್ ಬೇಸ್ ಕೂಡ ತುಂಬ ಚಿಕ್ಕದಿರೋದ್ರಿಂದ ಇದ್ರ TCR ತುಂಬ ಕಡಿಮೆ. ಇದ್ರ ವೀಲ್ ಬೇಸ್ ಬಂದು ಬರೀ 2600 mm ಮಾತ್ರ. ಅದೇ ಥರ ಇದರ ಬಾಡಿ ಲೆಂತ್ ಗೊತ್ತಾ ನಿಮಗೆ? ಇದ್ರ ಬಾಡಿ ಲೆಂತ್ ಬಂದು ನಿಮಗೆ 9 ಅಡಿ 8 ಇಂಚ್ ಬರುತ್ತೆ. ಅಗಲ ಬಂದು 5 ಅಡಿ 8 ಇಂಚ್ ಬರುತ್ತೆ. LX VXಲ್ಲಿ 5 ಅಡಿ 8 ಇಂಚ್ ಬರುತ್ತೆ. CXಲ್ಲಿ ಮಾತ್ರ 5 ಅಡಿ 3 ಇಂಚ್ ಬರುತ್ತೆ. ಅದೇ ಥರ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂತು ನಿಮಗೆ 193 mm ಬರುತ್ತದೆ. ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಯಾಕಪ್ಪ ಇಷ್ಟು ಜಾಸ್ತಿ ಇದೆ ಅಂತಂದರೆ, ಈ ಗಾಡಿಯಲ್ಲಿ ಕೊಟ್ಟಿರೋಂಥ ಟೈರ್ ಸೈಜ್ ಬಂದು 15 ಇಂಚು ರೇಡಿಯಲ್ ಟೈರ್ಸು. ಈ ಗಾಡಿಯ ಬ್ರೇಕ್ಸ್ ವಿಷಯ ಮಾತಾಡೋದಾದರೆ, ನಿಮಗೆ ರೇರಲ್ಲಿ ಬಂದು ಡ್ರಮ್ ಬ್ರೇಕ್ಸ್ ಇರುತ್ತೆ, ಫ್ರಂಟಲ್ಲಿ ಬಂದು ಡಿಸ್ಕ್ ಬ್ರೇಕ್ಸ್ ಕೊಟ್ಟಿರ್ತಾರೆ. ಅದೇ ಥರ ಇದ್ರ ಮುಂದೆ ಮೇಯ್ನಾಗಿ ಮಾತಾಡೋದು ಏನಪ್ಪ ಅಂತಂದರೆ, ಇದರಲ್ಲಿ ಸಸ್ಪೆನ್ಷನ್ ಬಂದು ನಿಮಗೆ ರೇರಲ್ಲಿ ಬಂದು ಸೆಮಿ ಎಲಿಪ್ಟಿಕಲ್ ಲೀವ್ಸ್ ಬಂದಿರುತ್ತೆ, ಅದು 10 ಲೀವ್ಸ್ ಬರುತ್ತೆ. ಅದೇ ಥರ ಫ್ರಂಟಲ್ಲಿ ನಿಮಗೆ ಪ್ಯಾರಾಬೋಲಿಕ್ಸ್ ಕೊಟ್ಟಿರೋದ್ರಿಂದ ಬರೀ 2 ಲೀವ್ಸ್ ಮಾತ್ರ ಬರುತ್ತೆ. 2 ಇದೆ ಅಂತ ನೀವು ಟೆನ್ಷನ್ ತೊಗೋಬೇಡಿ, ತುಂಬ ಸ್ಟ್ರಾಂಗ್ ಇರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಇದರ ಗ್ರಾಸ್ ವೇಟ್ ಬಂದು 3210 kg, ಇದರ ಕರ್ವ್ ವೇಟ್ ಬಂದು 1510 kg. ಇದರ ಪೇಲೋಡ್ ಎಷ್ಟು ಗೊತ್ತಾ, 1700 kg ಬರುತ್ತೆ. ಅಂದರೆ ಇದರ 3 ಪಟ್ಟು ಲೋಡ್ ಹಾಕುವಷ್ಟು ಎಬಿಲಿಟಿ ಇರುತ್ತೆ. ಆದರೂ ನಾನು ಹೇಳ್ತಿರೋದು 3.5 ಟನ್ನು ಈಸಿಯಾಗಿ ಹೇಳ್ಕೊಂಡು ಹೋಗುತ್ತೆ ಅಂತ. ಯಾವುದೇ ಟೆನ್ಷನ್ ಬೇಡ, ಗಾಡಿ ಅಂತೂ ಮಸ್ತಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಇದರ ಸರ್ವಿಸ್ ಇಂಟರ್ವಲ್ ಬಂದು ನಿಮಗೆ 20,000 ಕಿಲೋಮೀಟ್ರಿಗೆ ಸಲ, ಅಂದರೆ 1 ವರ್ಷ ಅಥವಾ 20,000 ಕಿಲೋಮೀಟ್ರ್, ಯಾವುದು ಬೇಗ ಆದರೆ ಅದು. ಜೊತೆಗೆ ಇದರ ವಾರಂಟಿ ಬಂದು 3 ವರ್ಷ ಅಥವಾ 1 ಲಕ್ಷ ಕಿಲೋಮೀಟ್ರು.